ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪವರ್ ಸಪ್ಲೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಷನ್. ಯಾವುದೇ ಎಲೆಕ್ಟ್ರಾನಿಕ್ ಕಂಪೋನೆಂಟು ಅಥವಾ ಪ್ರಾಡಕ್ಟನ್ನು ನೀವು ಕನ್ಸಿಡರ್ ಮಾಡಿದರೆ ಅದರಲ್ಲಿರುವಂಥ ಪವರ್ ಸಪ್ಲೈ ಸ್ಟೇಬಲ್ ಇರಲಿಲ್ಲ ಅಂತಂದರೆ ಎಂಟೈರ್ ಪ್ರಾಡಕ್ಟ್ ಎಷ್ಟೇ ಒಳ್ಳೆಯದಾಗಿದ್ದರೂ ಅಥವಾ ಎಷ್ಟೇ ದೊಡ್ಡದಾಗಿದ್ದರೂ ಅಥವಾ ಎಷ್ಟೇ ಕಾಸ್ಟ್ಲಿ ಆಗಿದ್ದರೂ ಅದು ಕೆಲಸ ಮಾಡಲ್ಲ. ಆ ಕಾರಣಕ್ಕಾಗಿ ಪವರ್ ಇಂಟಿಗ್ರಿಟಿ ತುಂಬ ಇಂಪಾರ್ಟೆಂಟು. ಈಗ ಪವರ್ ಇಂಟಿಗ್ರಿಟಿ ಬಗ್ಗೆ ಈ ವಿಡಿಯೋಯಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್ ಸುಗಂಧಿ. ಕಳೆದ 8 ವರ್ಷದಿಂದ ನಾನು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ಬೇಸ್ ಮೇಲೆ ಇಂಟ್ರೊಡಕ್ಷನ್ ಟು ಪವರ್ ಇಂಟಿಗ್ರಿಟಿ ಅಥವಾ ಪವರ್ ಇಂಟಿಗ್ರಿಟಿಗೆ ಬೇಕಾಗುವಂಥ ಬೇಸಿಕ್ ನಾಲೆಜನ್ನು ಈ ವಿಡಿಯೋಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋನ 3 ಭಾಗದಲ್ಲಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಒನ್ನು ಪವರ್ ಇಂಟಿಗ್ರಿಟಿ ಎಂದರೇನು ಅಂತ ತಿಳ್ಕೊಳ್ಳೋಣ. ಎರಡನೇದಾಗಿ ಅದರ ಇಂಪಾರ್ಟೆನ್ಸ್ ಏನು, ಪವರ್ ಇಂಟಿಗ್ರಿಟಿಯಲ್ಲಿರುವಂಥ ಇಂಪಾರ್ಟೆನ್ಸ್ಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೂರನೇದಾಗಿ ಪುವರ್ ಪವರ್ ಇಂಟಿಗ್ರಿಟಿಯಿಂದ ಆಗುವ ಇಂಪ್ಯಾಕ್ಟ್ಗಳು ಅಥವಾ ಕಾಮನ್ ಇಶ್ಯೂಗಳು ಏನು ಅಂತ ಡಿಸ್ಕಸ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪವರ್ ಇಂಟಿಗ್ರಿಟಿ ಎಂದರೇನು? ಫಸ್ಟ್ ಆಫ್ ಆಲ್, ಪವರ್ ಇಂಟಿಗ್ರಿಟಿ ಅಂದರೆ ಅದು ಒಂದು ಪವರ್ ಪಾತ್ ಅಥವಾ ಪವರ್ ಸಪ್ಲೈನ ಡಿಸೈನ್ ಮಾಡಿರುವಂಥ ಪಾತಿನ ಎಬಿಲಿಟಿ ಎಲ್ಲ ಕಂಪೋನೆಂಟ್ಗಳಿಗೆ, ಸರ್ಕ್ಯೂಟಲ್ಲಿರುವಂಥ ಎವ್ರಿ ಕಂಪೋನೆಂಟ್ಗಳಿಗೆ ನಾಯ್ಸ್ ಇಲ್ಲದೆ ಥರ ಅಥವಾ ಫ್ಲಕ್ಚುವೇಷನ್ ಇಲ್ಲದೆ ಥರ ಪವರನ್ನು ಡೆಲಿವರಿ ಮಾಡುವಂಥ ಡಿಸೈನಿಗೆ ಪವರ್ ಇಂಟಿಗ್ರಿಟಿ ಅಂತ ಕರೀತಾರೆ. ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂತಂದರೆ, ಒಂದು ಮೈಕ್ರೋ ಕಂಟ್ರೋಲರ್ನ ಎಂಬೆಡೆಡ್ ಸಿಸ್ಟಮ್ ಇರುವಂಥ ಸರ್ಕ್ಯೂಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ ಪವರ್ ಸಪ್ಲೈಯಿಂದ ಬರುವ ಔಟ್ಪುಟ್ ಪಿನ್ನು, ಆ ಒಂದು ಪಾತು ನಮ್ಮ ಕಂಪೋನೆಂಟಲ್ಲಿ ಇರುವಂಥ ಅಥವಾ ನಮ್ಮ ಪಿ ಸಿ ಬಿಯಲ್ಲಿರುವಂಥ ಎಲ್ಲ ಪೆರಿಫೆರಲ್ಗಳಿಗೆ ವಿತೌಟ್ ಫ್ಲಕ್ಚುವೇಷನ್, ವಿತೌಟ್ ನಾಯ್ಸ್ ಆ ಒಂದು ಪವರನ್ನು ಡೆಲಿವರಿ ಮಾಡುವಂಥ ಪ್ರಾಪರ್ ಡಿಸೈನ್ ಇಂಜಿನಿಯರಿಂಗಿಗೆ, ಪಿ ಸಿ ಬಿ ಡಿಸೈನ್ ಇಂಜಿನಿಯರಿಂಗಿಗೆ ಪವರ್ ಇಂಟಿಗ್ರಿಟಿ ಅಂತ ಕರೀತಾರೆ. ಪವರ್ ಇಂಟಿಗ್ರಿಟಿಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಬಹುಶಃ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಪವರೇ ಬರ್ತಿಲ್ಲ ಕರೆಕ್ಟಾಗಿ ಅಂತಂದರೆ ಸರ್ಕ್ಯೂಟ್ ವರ್ಕೇ ಆಗೋದಿಲ್ಲ. ಆದರೂ ಪವರ್ ಇಂಟಿಗ್ರಿಟಿಯ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋಣ. ಈಗ ಎಲ್ಲರೂ ಹೇಳ್ಬೋದು, ಅದೊಂದು ಕಾಪರ್ ಟ್ರ್ಯಾಕು ಕಂಟಿನ್ಯೂಟಿ ಇರುತ್ತೆ, ಅಲ್ಲಿಂದ ಇಲ್ಲೊಂದು ಟ್ರ್ಯಾಕ್ ಎಳೆದ್ಬಿಟ್ರೆ ಮುಗಿದೋಯ್ತು, ಪವರ್ ಬಂದೇ ಬರುತ್ತೆ ಅಂತ. ಅದು ಆ ಥರ ಆಗೋದಿಲ್ಲ. ಯಾಕಂತಂದರೆ ಆ ಟ್ರ್ಯಾಕ್ನ ವಿಡ್ತ್ ಆಗಿರ್ಬೋದು ಅಥವಾ ಅದರ ಡೆಪ್ತ್ ಆಗಿರ್ಬೋದು, ನಿಮ್ಮ ಪಿ ಸಿ ಬಿ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಆಗಿರ್ಬೋದು, ನಿಮ್ಮ ಪವರ್ ಸಪ್ಲೈನ ಸಿಗ್ನಲ್ ಅಥವಾ ಪವರ್ ಸಪ್ಲೈನ ವ್ಯಾಲ್ಯೂಸನ್ನು ತುಂಬ ವೇರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ನನ್ನ ಹತ್ರ ಸೆನ್ಸರ್ ಇದೆ. ಆ ಸೆನ್ಸರಿನ VCC ಪಿನ್ನಿಗೆ ನಾವು 5 ವೋಲ್ಟನ್ನು ಸಪ್ಲೈ ಮಾಡಬೇಕು. ಆದರೆ ನಮ್ಮ ಸರ್ಕ್ಯೂಟಲ್ಲಿ ಕಾರಣಾಂತರಗಳಿಂದ 5 ವೋಲ್ಟ್ ಬರೋ ಜಾಗದಲ್ಲಿ 4.75 ವೋಲ್ಟ್ ಅಥವಾ 5.25 ವೋಲ್ಟನ್ನು ಮಧ್ಯದಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಥವಾ ಏನೋ ಒಂದು ನಾಯ್ಸ್ ಬರ್ತಾ ಇದೆ ಅಥವಾ ವೋಲ್ಟೇಜೇ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಅಂದಾಗ ನಿಮಗನ್ಸುತ್ತಾ ಆ ಸೆನ್ಸರಿನ ಔಟ್ಪುಟ್ಟು ಕಾನ್ಸ್ಟೆಂಟ್ ಆಗಿ ಅಥವಾ ಪ್ರಾಪರ್ ಆಗಿ ಪ್ರಿಡಿಕ್ಟಬಲ್ ವೇಯಿಂದ ಡಾಟಾ ಶೀಟಲ್ಲಿ ಕೊಟ್ಟಿರೋ ಥರನೇ ಬರುತ್ತೆ ಅಂತ? ಅಫ್ಕೋರ್ಸ್ ಇಲ್ಲ. ಆ ಕಾರಣಕ್ಕಾಗಿ ಅದಕ್ಕೆ ಕೊಡುವ ಪವರ್ನ ಇಂಪಾರ್ಟೆನ್ಸು ಎಷ್ಟು ಮೆನ್ಷನ್ ಮಾಡಿರ್ತಾರೆ, ಅಥವಾ 5 ವೋಲ್ಟ್ ಅಂತ ಮೆನ್ಷನ್ ಮಾಡಿದರೆ ಎಕ್ಸಾಕ್ಟ್ 5 ವೋಲ್ಟನ್ನು ಕೊಡೋದು ಅಷ್ಟೇ ಇಂಪಾರ್ಟೆಂಟು ಟು ಎಕ್ಸ್ಪೆಕ್ಟ್ ಅಥವಾ ಟು ಆ ಒಂದು ಔಟ್ಪುಟ್ ಏನು ಬರುತ್ತೆ ಅದರದ್ದು ಪ್ರಿಡಿಕ್ಟಬಿಲಿಟಿನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ. ಆ ಕಾರಣಕ್ಕೆ ಪವರ್ ಇಂಟಿಗ್ರಿಟಿ ಅನ್ನೋದು ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಆರ್ ಥಂಬ್ ರೂಲ್ ಟು ಬಿ ಫಾಲೋಡ್. ಪುವರ್ ಪವರ್ ಇಂಟಿಗ್ರಿಟಿಯಿಂದ ಆಗುವ 3 ಕಾಮನ್ ಪ್ರಾಬ್ಲಮ್ಗಳು ಏನು ಅಂತ ನೋಡೋಣ. ಫಸ್ಟ್ನೇದಾಗಿ ಪವರ್ ನಾಯ್ಸ್, ಎರಡನೇದಾಗಿ ವೋಲ್ಟೇಜ್ ಡ್ರಾಪ್, ಮೂರನೇದಾಗಿ ಗ್ರೌಂಡ್ ಬೌನ್ಸ್. ಇವು ಅಷ್ಟೇ ಅಲ್ಲ, ಇದನ್ನು ಬಿಟ್ಟು ಬೇರೆ ವಿವಿಧ ರೀತಿಯ ಪ್ರಾಬ್ಲಮ್ಗಳು ಬರ್ತವೆ ಸರ್ಕ್ಯೂಟಲ್ಲಿ. ಆದರೆ ಈ 3 ಪ್ರಾಬ್ಲಮ್ಗಳು ಮೋಸ್ಟ್ ಕಾಮನ್ಲಿ ಅಬ್ಸರ್ವ್ ಮಾಡೋದು ಯಾವಾಗ? ಪುವರ್ ಪವರ್ ಇಂಟಿಗ್ರಿಟಿ ಇದ್ದಾಗ. ಪುವರ್ ಪವರ್ ಇಂಟಿಗ್ರಿಟಿ ಅಂದರೆ ಡಿಸೈನ್ ಮಾಡುವ ಟೈಮಲ್ಲಿ ನಾವು ಪವರ್ ಇಂಟಿಗ್ರಿಟಿ ಬಗ್ಗೆ ಕನ್ಸಿಡ್ರೇಷನ್ ಮಾಡದೇ ಇದ್ದಾಗ ಈ ಥರ ತೊಂದರೆಗಳು ಬರುತ್ತೆ ಅಂತ ಹೇಳ್ತಾರೆ ಅಥವಾ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಈಗ ಈ ಎಲ್ಲ ತೊಂದರೆಗಳನ್ನು ಒಂದೊಂದಾಗೆ ಬೇಸಿಕ್ಕಾಗಿ ನೋಡೋಣ. ಒಂದನೇದಾಗಿ ಪವರ್ ನಾಯ್ಸ್. ಪವರ್ ನಾಯ್ಸ್ ಅಂತಂದರೆ ನಿಮ್ಮ ಪವರ್ ಸಪ್ಲೈನ ಸೋರ್ಸಲ್ಲೇ ಇರುವಂಥ ತೊಂದರೆಯಿಂದಾಗಿ ನಮ್ಮ ಎಂಟೈರ್ ಪ್ರಾಡಕ್ಟಿನ ಬೋರ್ಡಲ್ಲಿ ಅಥವಾ ಎಂಟೈರ್ ಪಿ ಸಿ ಬಿಯಲ್ಲಿ ಇರುವಂಥ ಎಲ್ಲ ಪೆರಿಫರಲ್ಗಳಲ್ಲೂ VCC ಪಿನ್ನನ್ನು
ಫ್ಲಕ್ಚುಯೇಷನ್ ಆಗೋದು ಅಥವಾ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ವೋಲ್ಟೇಜ್ ಡೆಲಿವರ್ ಆಗದೇ ಇರುವಂಥ ಕಂಡೀಷನಿಗೆ ಪವರ್ ನಾಯ್ಸ್ ಅಂತ ಕರೀತಾರೆ. ಅಂಥ ಸಮಯದಲ್ಲಿ ಪವರ್ ಸಪ್ಲೈ ಡಿಸೈನಲ್ಲಿ ಆಗಿರುವಂಥ ತೊಂದರೆಗಳನ್ನು ಅಥವಾ ಅದರಲ್ಲಿರುವಂಥ ತೊಂದರೆಗಳನ್ನು ವಿವಿಧ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಆ ಸೊಲ್ಯೂಷನ್ ಹೇಗೆ ಅಂತ ಹೇಳ್ಬಿಟ್ಟು ಮುಂದೆ ಬರುವ ವಿಡಿಯೋಗಳಲ್ಲಿ ನೋಡೋಣ. ಬಟ್ ಆದರೆ ಈಗ ಪವರ್ ನಾಯ್ಸ್ ಅನ್ನೋದನ್ನು ಈ ಪರ್ಟಿಕ್ಯುಲರ್ ಪುವರ್ ಪವರ್ ಇಂಟಿಗ್ರಿಟಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಎರಡನೇದಾಗಿ ವೋಲ್ಟೇಜ್ ಡ್ರಾಪ್. ಇದು ಭಾಳ ಕಾಮನ್ ಆಗಿ ಆಗುವಂಥ ಪ್ರಾಬ್ಲಮ್ಮು ಇನ್ ಕೇಸ್ ಆಫ್ ವೆರಿ ಲಾಂಗ್ ವೈರ್ ಅಥವಾ ದೊಡ್ಡ ದೊಡ್ಡ ಸರ್ಕ್ಯೂಟನ್ನು ಡಿಸೈನ್ ಮಾಡುವಾಗ ಆಗುವಂಥ ಪ್ರಾಬ್ಲಮ್. ವೋಲ್ಟೇಜ್ ಡ್ರಾಪ್ ಅಂತಂದರೆ ನಮ್ಮ ಪವರ್ ಸಪ್ಲೈನ ಸೋರ್ಸ್ ಪಾಯಿಂಟಲ್ಲಿ 4.99 ವೋಲ್ಟೇಜ್ ಬರ್ತಾ ಇದೆ ಅಥವಾ 5 ವೋಲ್ಟೇಜ್ ಬರ್ತಾ ಇದೆ ಅಂತಂದರೆ ನಮ್ಮ ಡೆಸ್ಟಿನೇಷನಲ್ಲಿ ಅಥವಾ ಯಾವ ಪೆರಿಫೆರಲಿನ VCC ಪಿನ್ನಿಗೆ ಕನೆಕ್ಟ್ ಮಾಡಬೇಕು ಅಲ್ಲಿಯೂ ಸಹ 5 ವೋಲ್ಟೇ ಬರಬೇಕು ಅಥವಾ 4.99 ಅಥವಾ 4.95 ವೋಲ್ಟ್ವರೆಗೂ ಬರಲೇಬೇಕು. ಅದಕ್ಕಿಂತ ಕಡಿಮೆ ಆದರೆ ಅದಕ್ಕೆ ವೋಲ್ಟೇಜ್ ಡ್ರಾಪ್ ಅಂತ ಕರೀತಾರೆ. ಈ ವೋಲ್ಟೇಜ್ ಡ್ರಾಪ್ ಎದಕ್ಕಾಗುತ್ತೆ ಅಂತಂದರೆ ಈ ಟ್ರ್ಯಾಕನ್ನು ನಾವು ಡಿಸೈನ್ ಮಾಡಿರೋದನ್ನು ಸಿರೀಸ್ ಪಾತ್ ಇಂಪೆಡೆನ್ಸ್ ಅಂತಲೂ ಕರೀತಾರೆ. ಈ ಸಿರೀಸ್ ಪಾತ್ ಇಂಪೆಡೆನ್ಸ್ಗೋಸ್ಕರ, ಇಂಪೆಡೆನ್ಸ್ ಅಂದರೆ ರೆಸಿಸ್ಟೆನ್ಸು, ಆ ರೆಸಿಸ್ಟೆನ್ಸ್ಗೋಸ್ಕರ ವೋಲ್ಟೇಜ್ ಡಿವೈಡರ್ ಥರ ವರ್ಕ್ ಆಗಿ ವೋಲ್ಟೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತದೆ. ಈ ಕಾರಣಕ್ಕಾಗಿ ವೋಲ್ಟೇಜ್ ಡ್ರಾಪನ್ನು ಸಾಲ್ವ್ ಮಾಡೋದು, ಅಷ್ಟು ಎಸ್ಪೆಷಲಿ ಪವರ್ ಇಂಟಿಗ್ರಿಟಿ ಇಶ್ಯೂ ಅಲ್ಲಿ ಸಾಲ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಸ್ಕಿಲ್. ಆ ಕಾರಣಕ್ಕಾಗಿ ಪುವರ್ ಪವರ್ ಇಂಟಿಗ್ರಿಟಿ ಇದ್ದಾಗ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಪೆರಿಫೆರಲ್ನ VCC ಪಿನ್ಗಳಲ್ಲಿ. ಮೂರನೇದಾಗಿ ಗ್ರೌಂಡ್ ಬೌನ್ಸ್ ಅಂತ ಕರೀತಾರೆ. ಈಗ ನೀವು VCC ಪಾತಲ್ಲಿರೋದನ್ನು ಅಷ್ಟೇ ಥಿಂಕ್ ಮಾಡಿದರೆ ನಡೆಯಲ್ಲ, ರಿಟರ್ನ್ ಪಾತನ್ನು ಥಿಂಕ್ ಮಾಡಬೇಕು. ರಿಟರ್ನ್ ಪಾತ್ ಅಂದರೆ ಗ್ರೌಂಡ್ ಪಿನ್ನು. ಈ ನಮ್ಮ ಪೆರಿಫೆರಲ್ನ ಗ್ರೌಂಡ್ ಪಿನ್ನು ನಮ್ಮ ಪವರ್ ಸಪ್ಲೈದ ಗ್ರೌಂಡ್ ಪಿನ್ನಿಗೆ ಸರಾಗವಾಗಿ, ತುಂಬ ತಿಕ್ಕಾಗಿ, ತುಂಬ ಕರೆಕ್ಟಾಗಿ ರಿಟರ್ನ್ ಪಾತ್ ಕನೆಕ್ಟ್ ಆಗಿರಬೇಕು. ಅದು ಕನೆಕ್ಟ್ ಆಗುವ ಪಾತಲ್ಲಿ ಯಾವುದೇ ಥರನಾದ ಕಂಪೋನೆಂಟ್ಗಳು ಅಥವಾ ಯಾವುದೇ ಥರನಾದ ನಾಯ್ಸ್ ಜನ್ರೇಟಿಂಗ್ ಮಟೀರಿಯಲ್ಗಳು ಇದ್ದು ಅಂತಂದರೆ ಕಂಪೋನೆಂಟ್ ಸ್ಪೆಸಿಫಿಕಲಿ, ಆವಾಗ ಈ ಗ್ರೌಂಡ್ ಪಿನ್ನಲ್ಲೇ ನಾಯ್ಸ್ಗಳು ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ರಿಲೇ ಆಗಿರ್ಬೋದು ಅಥವಾ ಯಾವುದೇ ಸ್ವಿಚ್ಚಿಂಗ್ ಡಿವೈಸ್ ಆಗಿರ್ಬೋದು. ಯಾವಾಗದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಸ್ವಿಚ್ ಆಗುತ್ತೋ ಬಿಕಾಸ್ ಆಫ್ ಹೈ ಪೀಕ್ ಕರೆಂಟ್ ಅಥವಾ ಇನ್ರಶ್ ಕರೆಂಟಿಂದ ಗ್ರೌಂಡ್ ಪಿನ್ನಲ್ಲಿ ಬರುವಂಥ ನಾಯ್ಸು ಅಥವಾ ವೋಲ್ಟೇಜ್ ಫ್ಲಕ್ಚುಯೇಷನ್ನು 0 ವೋಲ್ಟ್ ಉಳಿಯೋದೇ ಇಲ್ಲ, 0.25 ಆಗುತ್ತೆ ಅಥವಾ 0.5 ಆಗುತ್ತೆ. ಆ ಥರ ಆಗುವಂಥ ಫ್ಲಕ್ಚುಯೇಷನಿಂದ ಗ್ರೌಂಡ್ ಬೌನ್ಸ್ ಅನ್ನೋ ಪ್ರಾಬ್ಲಮ್ ಕಂಡುಬರುತ್ತದೆ. ಇದನ್ನು ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಎಸ್ಪೆಷಲಿ ADC ರಿಲೇಟೆಡ್ ಪ್ರಾಜೆಕ್ಟಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕಾಗಿ ಪುವರ್ ಪವರ್ ಇಂಟಿಗ್ರಿಟಿ ಈಸ್ ಅ ಬಿಗ್ ಇಶ್ಯೂ ಟು ಕನ್ಸಿಡರ್ ವೆನ್ ಯು ಆರ್ ಡಿಸೈನಿಂಗ್ ಅ PCB. ನೀವು ಸರ್ಕ್ಯೂಟನ್ನು ಡಿಸೈನ್ ಮಾಡುವಾಗ ಈ ಥರ ಯಾವುದಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಿಮ್ದು ಯಾವುದಾದ್ರೂ ಕ್ವಶನ್ ಇದ್ದರೆ ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಪವರ್ ಇಂಟಿಗ್ರಿಟಿ ರಿಲೇಟೆಡ್ಡು ಮತ್ತು ಪವರ್ ಇಂಟಿಗ್ರಿಟಿಯಿಂದ ಆಗುವ ತೊಂದರೆಗಳ ರಿಲೇಟೆಡ್ಡು ತುಂಬ ವಿಡಿಯೋಗಳನ್ನು ಮಾಡುವ ಪ್ಲ್ಯಾನ್ ನಮ್ಮದು ಮುಂದೆ ಇದೆ. ಆ ಕಾರಣಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.